ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಸಂಜೆ 7 o'clock ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮ ಊರಿಗೆ ಹೋಗ್ತಾ ಇದ್ದಾರೆ ನಾಳೆ. ಅಮ್ಮ ಏನೋ ಅಂಗಡಿಗೆ ಹೋಗ್ಬೇಕು ಬಾ ಅಂದರು. ಇವಾಗ ಅಂಗಡಿಗೆ ಹೋಗಿ ಬರಬೇಕು. ಅದಕ್ಕಿಂತ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎದಳು ಮಮ್ಮಿ ಹೋಗೋಣ. ನನ್ನ ಬಾ ಬಾ ಅಂದ್ಬಿಟ್ಟು ಹಿಂಸೆ ಕೊಟ್ಬಿಟ್ಟು ಅಮ್ಮ ಸುಮ್ಮನೆ ಕೂತಾಳೆ. ಪಾಪುಗೆ ಡ್ರೆಸ್ ಚೇಂಜ್ ಮಾಡು. ಪಾಪು ನೀ ಬೇಡ ಕಣೋ, ಇಲ್ಲೇ ಇರೋ. ಬೇಡ, ನೀನು ಕರ್ಕೊಂಡೋಗಲ್ಲ, ಇಲ್ಲೇ ಇರು. ನೋಡಿ ಫಸ್ಟೇ ಓಡೋಗ್ತಾವನೆ ನನ್ನ ಮಗ. ಫಸ್ಟ್ ಇರ್ತಾನೆ ಹೋಗೋದು ಅಂದರೆ. ಇಳಿಬೇಡ, ಇರೋ. ಇವಾಗ ಅಮ್ಮ ನಾನು ಒಡವೆ ಅಂಗಡಿಗೆ ಬಂದಿದ್ದೀವಿ. ಯಾಕಪ್ಪ ಅಂದರೆ ಅಮ್ಮನ ಮೂಗ್ಬಟ್ಟು ಮುರಿದೋಗ್ಬಿಟ್ಟಿತ್ತಂತೆ. ಅದರಿಂದ ಮೂಗ್ಬಟ್ಟು ತೊಗೋಬೇಕು ಅಂತ ಇದ್ದರು. ಅದರಿಂದ ಅಮ್ಮನ ಒಡವೆ ಅಂಗಡಿಗೆ ಕರ್ಕೊಂಬಂದಿದ್ದೀನಿ. ಇದು ನಮ್ಮ ಮನೆ ಹತ್ರನೇ ಇರೋದು ಒಡವೆ ಅಂಗಡಿ. ಜಾಸ್ತಿ ದೂರ ಏನು ಹೋಗಿಲ್ಲ. ಹೇಳ್ಬೇಕು ಅಂದರೆ ಅಮ್ಮ ನೆನ್ನೆನೇ ಊರಿಗೆ ಹೋಗ್ಬೇಕಾಗಿತ್ತು. ನನ್ನ ಮಗಳು ಹಿಂಸೆಗೆ ಇರವ ಅಂದ್ಬಿಟ್ಟು ಇರಿಸ್ಕೊಂಡಿದ್ದಾಳೆ. ನನಗೂ ಅಷ್ಟೇ ನಮ್ಮ ಅಮ್ಮನ ಕಳ್ಸೋಕ್ಕೆ ಮನಸ್ಸಿಲ್ಲ. ಅದರಿಂದ ತುಂಬ ಬಲವಂತ ಮಾಡಿ ಇನ್ನೂ ಒಂದು ದಿವಸ ಇರಿಸ್ಕೊಂಡು ಇವಾಗ ಅಮ್ಮ ಮೂಗ್ಬಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಫೈನಲಿ ಇದನ್ನ ಸೆಲೆಕ್ಟ್ ಮಾಡ್ದೋ. ಅಮ್ಮ ಇನ್ನೊಂದು ಸೆಲೆಕ್ಟ್ ಮಾಡಿದ್ರು, ಆದರೆ ನನಗಷ್ಟು ಇಷ್ಟ ಆಗಲಿಲ್ಲ. ಅದರಿಂದ ಇದನ್ನ ತೋರಿಸ್ದೆ. ಅಮ್ಮಂಗೂ ಇಷ್ಟ ಆಯಿತು, ಇಬ್ರಿಗೂ ಇಷ್ಟ ಆಯ್ತಲ್ಲ, ಅದರಿಂದ ಅದನ್ನೇ ತೊಗೊಂಡು. ನಿಜವಾಗ್ಲೂ ಹೇಳಬೇಕು ಅಂದರೆ ಚಿನ್ನದ ರೇಟ್ ಅಂತೂ ಎಷ್ಟಿದೆ ಅಂದರೆ ಸಿಕ್ಕಾಪಟ್ಟೆ. ಚಿನ್ನದ ರೇಟು ದಿಸಕ್ಕೆ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ರೇಟ್ ಇದೆ. ಒಂದು ಮೂಗ್ಬಟ್ಟು ತೊಗೊಳಕ್ಕೂ ಬೇಜಾರಾಗುತ್ತೆ, ಇಷ್ಟೊಂದು ದುಡ್ಡು ಕೊಟ್ಟು ತೊಗೋಬೇಕಾ ಅಂತ. ನಿಜವಾಗ್ಲೂ ಅಷ್ಟು ರೇಟ್ ಆಗಿದೆ. ಫೈನಲಿ ಅದನ್ನೇ ತೊಗೊಂಡು ಇವಾಗ ಪಕ್ಕದಲ್ಲಿ ಬಡೆ ಶಾಪ್ ಇದೆ. ಅಮ್ಮ ಬಡೆ ಶಾಪಲ್ಲಿ ಏನೋ ತೊಗೋಬೇಕು ಅಂದರು, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಡಾಕ್ಟರು ನೋಡಿ, ನನ್ನ ಮಗ ಡಾಕ್ಟರ್ ಅನ್ನಕ್ಕೆ ಡಾಕ್ಟರ್ ಕಿಟ್ಕೆ. ಏನಪ್ಪ ಇದು? ಬೇಡ. ಏನು ಮಗ್ನೆ ಇದು? ಡಾಕ್ಟರ್ ಕೊಡ್ಸೋಣ. ಅದು ಡಾಕ್ಟರಾ ಡಾಕ್ಟರಾ? ಡಾಕ್ಟರ್ ಅಂದ್ರೆ ಮಗಳು ಮಗ್ನೆ. ನೀನು ಎಂತಕ್ಕದು? ಅದೇನ್ ಮಾಡ್ತೀಯಾ ಎತ್ಕೊಂಡು? ಏನ್ ಮಾಡ್ತೀಯಪ್ಪ? ಎಲ್ಲರಿಗೂ ಚುಚ್ತೀಯಾ? ನೀನ್ ಏಂತಕ್ ಚುಚ್ತೀಯಾ? ಏಂತಕ್ ಚುಚ್ತೀನಿ ಅಂತ ಹೇಳೋರು ಕೊಡಿಸ್ತೀನಿ. ಎಲ್ಲರಿಗೂ ಯಾಕೆ ಸುಮ್ಮನೆ ಚುಚ್ತೀಯಾ? ಶಾಪ್ಗೆ ಹೋದ್ರೆ ನನ್ನ ಮಗಂದೊಂದು ಕಾಮಿಡಿ. ಡಾಕ್ಟರ್ ಕಿಟ್ಗೆ ಡಾಟರ್ ಅಂತ ತುಂಬ ಕಾಮಿಡಿ ಮಾಡ್ತಿದ್ದ. ಪಾಪ ಅವ್ನಿಗಿನ್ನೂ ನ್ಯಾಲ್ಗೆ ತೊಳಲ್ಲ ಅಲ್ವಾ, ಅದರಿಂದ ಆ ಥರ ಮಾತಾಡ್ತಾನೆ. ಅಕ್ಕಪಕ್ಕದವರೆಲ್ಲ ನಗ್ತಿದ್ರು. ನಿಜವಾಗ್ಲೂ ಅವ್ನು ಮಾತಾಡೋದು ಕೇಳಿದ್ರೆ ನನಗೂ ತುಂಬ ಖುಷಿ ಆಯಿತು. ಎಲ್ಲರಿಗೂ ಚುಚ್ತೀನಿ ಅದು ಇದು ಅಂತ ಇದ್ದ. ನೋಡಿ ನನ್ನ ಮಗ ಆಟ ಹಿಡ್ಕೊಂಡು ನಿಂತವನು. ಇದಪ್ಪ ಕೊಡ್ಸಲ್ಲ, ನಾನು ಜ್ಯೂಸ್ ಕೊಡಿಸ್ತೀನಿ. ಜ್ಯೂಸು ನನ್ನ ಮಗ ಅಷ್ಟೇ ರಾಜಿ ಆಗ್ಬಿಡ್ತಾನೆ ಬೇಗ. ಮಗನೇ ಅದೆಲ್ಲ ಓಂ ಶಕ್ತಿಲಿ ದೇವಸ್ಥಾನ ಮಮ್ಮಿ ಊರು ಜಾತ್ರೆಲ್ಲೆಲ್ಲ ತಂದು ಹಾಳು ಮಾಡಿದ್ವಲ್ಲಪ್ಪ, ಬೇಡ ನಡಿ. ನನ್ನ ಮಗ ಡಾಕ್ಟರ್ ಬೇಕಂತೆ. ಡಾಕ್ಟರ್ ಅಲ್ಲ ಮಗನೇ. ನಮ್ಮನೆಗ ಇಲ್ಗ ನನ್ನ ಮಗ ಬರ್ತಾನೆ ಇಲ್ಲ ಡಾಕ್ಟರ್ ಬೇಕು ಅಂತ. ಬಾಪ ಅಪ್ಪಂಗೆ ಹೇಳ್ತೀನಿ ಬಾ ಮಗನೆ. ಅಪ್ಪ ಎಲ್ಲಿ ಬಂತಮ್ಮ? ಇವಾಗ ಮನೆಗೆ ಬಂದು ಅಂಗಡಿಗೆ ಹೋಗಿ ಅಮ್ಮ ಮೂಗ್ಬಟ್ಟು ತಗೋತೀನಿ ಅಂತಿದ್ರು. ಫೈನಲಿ ತಗೊಂಡ್ರು. ಮಸಾಲೆ ಪುರಿ ತಂದಿದ್ದು. ನನ್ನ ಮಗಳಿಗೆ ಫೇವ್ರೇಟ್ ಅಂದರೆ ಫೇವ್ರೇಟು ಮಸಾಲೆ ಪುರಿ ತಗೊಂಬಂದಿದ್ದೋ. ಇವಾಗ ಅಮ್ಮ ಮಿಕ್ಸ್ ಮಾಡಿ ಕೊಡ್ತಾರೆ. ತಗೋಬರ್ ಮಮ್ಮಿ ಮೂಗ್ಬಟ್ಟ. ನನ್ನ ಮಗ ತುಂಬ ತರಲೆ ಮಾಡ್ತಿದ್ದ ಅಂತ ಬೈದೆ. ನೋಡಿ ಯಾಕೆ ಬಂಗಾರಿ ಅಲ್ಲೇ ಕೂತಿದ್ದೀರಾ? ಪಾಪು ಸಾರಿ ಮಗ್ನೆ, ಬಾ ಮಗ್ನೆ. ನೋಡಿ ಕೋಪ ಬಂದಿದೆ ನನ್ನ ಮಗಂಗೆ, ಸುಮ್ಮನೆ ಕೂತವನೆ. ಬಾ ಬಂಗಾರ, ಸಾರಿ ಬಾರೋ. ಬರಲ್ಲ. ನನ್ನ ಮುದ್ದು ಮಗಳು. ಐ ಲವ್ ಯು ಮಗಳೇ.
ನೋಡಿ ಅವನಿಗೆ ಇನ್ನೂ ಕೋಪ ಜಾಸ್ತಿ ಆಗ್ತಾಯಿದೆ. ನಿಮಗೋಸ್ಕರ ನಾನು ಮಸಾಲೆ ಪುರಿ ತಂದಿದ್ದು. ತಿನ್ನೋಗಮ್ಮ, ತಿನ್ನೋ. ಈ ಅಂದರೆ ಚೆನ್ನಾಗೇ ಕಾಣಲ್ಲ. ಇದು ಲೈಟ್ ಹಾಕಮ್ಮ, ಇದು ಮದ್ದಿದ್ದು. ನಾನು ನನ್ನ ಮಗಳನ್ನ ತುಂಬ ಲವ್ ಮಾಡ್ತೀನಿ, ಇನ್ಯಾರನ್ನೂ ಲವ್ ಮಾಡಲ್ಲ. ಅದು ಹಾಕು, ಮದ್ದಿದ್ದು ಹಾಕು, ಕೆಳಗಡೆ ಇದೆ ಮದ್ದು. ಬಿಡು. ಮಗಳನ್ನ ತುಂಬ ಲವ್ ಮಾಡ್ತೀನಿ, ಇನ್ಯಾರನ್ನೂ ಲವ್ ಮಾಡಲ್ಲ ನಾನು. ಮಮ್ಮಿ ನೀನು ಯಾಕೆ ಬಂದೆ? ನಾನು ನಿನ್ನ ಮಾತಾಡ್ಸಾರ ಅನ್ಬೇಕಾನೆ. ಹಾಂ ಮಗನೆ, ಹೋಗೋ. ಟು 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 ಬಾ ಮಗಳೇ. ಮಮ್ಮಿ ಇದು ಕೊಡು ಫಸ್ಟು. ಮಗಳೇ ಚಿನ್ನಮ್ಮ ಅಲ್ವಾ ಇತ್ತು? ನೋಡಿ ಮರೆಗೆ ಹೋಗಿ ಕೂತವನೆ, ವಾಷಿಂಗ್ ಮಿಷಿನ್ ಮರೆಗೆ. ಅದೊಂದು ಜಾಗ ಆಗ್ಬಿಟ್ಟಿದೆ, ಹಂಗೆ ಕೋಪ ಬಂದರೆ ಕುತ್ಕೊಳಕ್ಕೆ. ಚರಿತು ಚರಿ ತಗೊಳ್ಳೋ ಬೂಮರ್ ಐತೆ. ಚರಿ ಅಲ್ಲಡಿ ಬಗ್ಗಿ ನೋಡ್ತಾವನೆ. ವಾಷಿಂಗ್ ಮಿಷಿನ್ ಹಿಂದೆಗಡೆ ವಾಶ್ರೂಮ್ ಹೊಸ್ಲಿದೆಯಲ್ಲ, ಅಲ್ಲೋ ಕೂತವನೆ. ಅಪ್ಪಾಜಿ ಸಾರಿ ಬಂಗಾರ, ಬಾರಪ್ಪ ಬಾರೋ. ಮಾರಿ ಮಗ್ನೆ ಬಾ ಚಿನ್ನಮ್ಮ, ನಾನು ಇನ್ನ ತುಂಬಾ ಪ್ರೀತಿ ಮಾಡ್ತೀನಿ. ನೋಡಿ ಮುದ್ದು ಮಾಡಿದಷ್ಟು ಜಾಸ್ತಿ ಆಡ್ತಾನೆ. ಬಾ ಕಂದ. ಸಾರಿ ಕಂದಮ್ಮ, ಸಾರಿ. ಅಯ್ಯೋ ಒಳಗೆ ಬಂದ್ಬಿಡ್ತು ಮಗುಗೆ. ಬಾಪ ಮಮ್ಮಿ, ಮಗು ಕೊಡು ಮಮ್ಮಿ. ಬಾ ಚಿನ್ನಮ್ಮ, ಐ ಲವ್ ಯು. ಬಾ ಬಾಯ್ ಬಂಗಾರ, ಬಾ 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 ಬಾ. ನೋಡಿ ನನ್ನ ಮಗು ಕೋಪ ಬಂದಿದೆ. ಬಾರಪ್ಪ ಬಾರೆ. ಸ್ವಾಮಿ ಅಪ್ಪಾಜಿ ಇಲ್ಲೋಡು, ಮುದ್ದು 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 ನನ್ನ. ಬಾ ಸಾರಿ ಬಾ ಬಾ ಕಂದ. ನೋಡಿ ನನ್ನ ಮಗಂಗೆ ಈ ವಯಸ್ಸಿಗೆ ಏನು ಆಟ. ನಮ್ಮಮ್ಮ ಅಲ್ಲಿಗೆ ಹೋಗಿ ಎತ್ಕೋತೈತೆ, ಎತ್ಕೊಳ್ಳಿ ಅಂತಲೇ ಅಷ್ಟೆಲ್ಲ ಆಟ ಆಡಿದ್ದವನು. ನಿಜವಾಗ್ಲೂ ಚಿನ್ನದ ರೇಟ್ ತುಂಬ ಇದೆ. ಯಪ್ಪ ಶಾಕ್ ಆಗುತ್ತೆ ಕೇಳಿದ್ರೆ, ಅಷ್ಟಾಗ್ಬಿಟ್ಟಿದೆ. ನಮ್ಮಂಥರೆಲ್ಲ ಚಿನ್ನ ತಗೊಳಕ್ಕಾಗಲ್ಲ, ಅಷ್ಟೊಂದು ರೇಟ್ ಇದೆ. ನೋಡಿ ಇಷ್ಟು ಮೂಗು ಬಟ್ಟಿಗೆ 2-2.5 ಸಾವಿರ ಹೇಳ್ತಾರೆ. ನಿಜವಾಗ್ಲೂ ಚಿನ್ನ ತಗೊಳಕ್ಕಾಗಲ್ಲಪ್ಪ. ಅಮ್ಮ ಬಿಚ್ತಾ ಇದ್ದಾರೆ ಮೂಗ್ಬಟ್ಟು. ತಂದ ತಕ್ಷಣ ಹಾಕೋಬಿಡ್ಬೇಕು ನಮ್ಮಮ್ಮ. ಶಾಪಿಂಗ್ ಮೇಲೆ ಶಾಪಿಂಗ್. ಇವಾಗ ಮೂಗ್ಬಟ್ಟು ಹಾಕೋ ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ತುಂಬ ಈಸಿಯಾಗಿ ಮೂಗ್ಬಟ್ಟು ಹಾಕ್ಬೋದು. ಹತ್ರ ಹೊಡಿತೀನಿ. ನನ್ನ ಮಗ ಇನ್ನೂ ಅಳ್ತಲೇ ಇದ್ದಾನೆ. ನೋಡಿ ಒಂದು ಪಿನ್ ತೊಗೊಂಡು, ಇದು ನನಗೆ ಒಡವೆ ಅಂಗಡಿಯವ್ರು ಯಾರೋ ಹೇಳ್ಕೊಟ್ಟಿದ್ದು. ಒಂದು ಪಿನ್ನ ತೊಗೊಂಡು ಮೂಗು ಚುಚ್ಚಿರ್ತೀವಲ್ಲ, ಆ ತೂತಿಂದ ಹಾಕೋಬೇಕು. ಇವಾಗ ಮೂಗ್ಬಟ್ಟು ತಗೊಂಡು ಮಾಡಿ ನೋಡಿ. ಮೂಗ್ಬಟ್ಟು ನಾನೇ ಸೆಲೆಕ್ಟ್ ಮಾಡಿದ್ದು. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಅಮ್ಮಂಗೆ ಹೆಂಗೆ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ. ಏನಪ್ಪ ನೋಡಿ ಅವನೇ ಬಂದಿದ್ದಾನೆ. ನಾವು ಮುದ್ದು ಮಾಡೋ ಗಂಟ ಮುದ್ದು ಮಾಡ್ದು, ಅದಾದಮೇಲೆ ಬಿಟ್ಬಿಟ್ಟು ಇವಾಗ ಅವನೇ ಬಂದವನೇ. ಏನು ಮಗನೇ ಬಾಪ ಇಲ್ಲಿ ಚಿನ್ನಮ್ಮ. ಅಪ್ಪಾಜಿ ನೋಡಿ ಅವ್ರ ಅಕ್ಕ ತಿನ್ನಿಸ್ತಾ ಇದ್ದಾಳೆ, ಆದರೂ ಕೋಪ. ಮೇಲ್ಗಡೆ ಇದಾವಲ್ಲಮ್ಮ, ಬೈಕ್ ಇದೆ, ಎಲ್ಲ ಇದೆ, ತಗೊಳ್ಬಮ್ಮಿ. ಓಂ ಶಕ್ತಿಯಿಂದ ತರಬೇಡ ಅಂದ್ರೂ ಕೇಳಲಿಲ್ಲ. ನೀನು ನಮ್ಮ ಅತ್ತೆಯವರೆಲ್ಲ ಕೊಡ್ಸಿದ ಬೈಕ್ ಅದ್ ನೋಡಿ, ಆ ಬೈಕ್ ಮುರ್ದೆ ಆಗ್ತಾ. ಅದಲ್ಲ ಐತಿ ಮೇಲೆ ಲೈಟಿನ ಬೈಕ್ ಬೇರೆ ಐತಾ? ಎಲ್ತಂದಿದ್ದು ಅಲ್ಲ. ನೋಡಿ ನನ್ನ ಮಗಳು ತುಂಬಾ ಮುದ್ದು ಮಾಡಿ ತಿನ್ಸಕ್ ಹೋಗ್ತಾಳೆ, ತಿಂತೇ ಇಲ್ಲ. ಅವನಿಗಿರೋ ಕೊಬ್ಬು ಯಾರಿಗೂ ಇಲ್ಲ. ಯಾರೋ ಮಧ್ಯಾಹ್ನ ಕಮೆಂಟ್ ಮಾಡಿದ್ರು, ಅಣ್ಣನ ಕೈಲಿ ಬ್ಲಾಗಲ್ಲಿ ಮಾತಾಡಿಸಿ ಸಿಸ್ಟರ್ ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ನಮ್ಮ ಮನೆಯವ್ರಿಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ, ಯಾರೋ ಕಮೆಂಟ್ ಮಾಡಿದಾರಲ್ಲ ಅದರಿಂದ ಮಾತಾಡ್ಸೋಣ ಅಂದ್ಬಿಟ್ಟು ಹೇಳ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ನ ಕೇಳೋಣ ಬಿಸ್ನೆಸ್ ಹೆಂಗಿತ್ತು ಏನು ಅಂತ. ಹೆಂಗೈತ್ರಿ ಬಿಸ್ನೆಸ್ಸು? ಬಿಸ್ನೆಸ್ ಇಲ್ಲ ರೀ. ಯಾಕೆ? ತುಂಬ ಕಷ್ಟ. ಆಟೋ ಡ್ರೈವರ್ ಲೈಫು ತುಂಬ ಕಷ್ಟ. ಹಂಗಂದ್ರೆ ಆಟೋ ಡ್ರೈವರ್ ಅನ್ನೋದಕ್ಕಿಂತ ಆಟೋ ಡ್ರೈವರು ಕ್ಯಾಬ್ ಡ್ರೈವರ್ ಎಲ್ಲ ಒಂದೇ ಪಾಪ. ಅವ್ರಿಗೂ ಇಲ್ಲ ನಮಗೂ ಇಲ್ಲ.
ಏನು ಮಾಡಬೇಕು ಆಟೋ ಡ್ರೈವರ್ಸ್ ಬಿಸ್ನೆಸ್ ಇಲ್ಲ ಅಂದರೆ? ರ್ಯಾಪಿಡೋ ಸ್ಟಾಪ್ ಮಾಡಬೇಕು. ನಿಜವಾಗ್ಲೂ ಈ ರ್ಯಾಪಿಡೋಯಿಂದ ಟೂ ವೀಲರ್ಸಿಂದ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿದೆ. ಆಟೋ ಡ್ರೈವರ್ಸ್ಗಾಗಲಿ ಕ್ಯಾಬ್ ಡ್ರೈವರ್ಸ್ಗಾಗಲಿ ನಿಜವಾಗ್ಲೂ ಯಾರಿಗೆ ಅರ್ಥ ಆಗುತ್ತೋ. ಸ್ಟಾಪ್ ಮಾಡಿದ್ರಲ್ವಪ್ಪ ಒಂದು ಸ್ವಲ್ಪ ದಿವಸ? ಇಲ್ಲ ರೀ, ಅದೇ ಸ್ವಲ್ಪ ದಿವಸ ಸ್ವಲ್ಪ ದಿನ ಮಾಡಿದ್ರು ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಸೇಫ್ಟಿ ಇರಲ್ಲ, ಆದ್ರೂ ಅದೇನು ಟೂ ವೀಲರ್ ಚೂಸ್ ಮಾಡ್ತಾರೋ ಗೊತ್ತಿಲ್ಲ ಈ ಜನಗಳು. ಆಟೋ ಮತ್ತು ಕ್ಯಾಬ್ ಇದ್ದಷ್ಟು ಸೇಫ್ಟಿ ಟೂ ವೀಲರ್ಸ್ ಇರಲ್ಲ. ನಿಜವಾಗ್ಲೂ ರ್ಯಾಪಿಡೋ ಬಂದು ಆಟೋ ಡ್ರೈವರ್ಸ್ಗೆಲ್ಲ ನಮ್ಮ ಜೀವನ ವೈಯಕ್ತಿಕ ಜೀವನ ನೋಡಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ತೊಂದರೆ ಆಗೈತೆ ಆಟೋ ಡ್ರೈವರ್ಸ್ಗಳಿಗೆ. ನಿಜವಾಗ್ಲೂ ಈ ತುಂಬ ಕಷ್ಟ ಆಗಿದೆ ಲೈಫು. ನನ್ನ ಹಸ್ಬೆಂಡು ಒಂದು 6-15 ದಿನದಿಂದ ಅದೇ ಬೇಜಾರಲ್ಲಿದ್ದಾರೆ. ಬಿಸ್ನೆಸ್ ಇಲ್ಲ. ಒಂದು ಸಂಡೇ ಪರವಾಗಿಲ್ಲ, ಹೊರಗಡೆ ಶಾಪಿಂಗು ಅಲ್ಲಿ ಇಲ್ಲಿ ಹೋಗ್ತಾರಲ್ಲ ಜನಗಳು, ಲೀವ್ ಇರುತ್ತಲ್ಲ, ಅದರಿಂದ ಒಂದು ಸಂಡೇ ಪರವಾಗಿಲ್ಲ. ಮಿಕ್ಕಿದ ಡೇಸ್ ಅಂತೂ ಬಿಸ್ನೆಸ್ ಇಲ್ಲ. ನಮ್ಮ ಅತ್ತೆನೂ ಹೇಳ್ತಾ ಇರ್ತಾರೆ ಬಿಸ್ನೆಸ್ ಇಲ್ಲ ಅಮ್ಮ, ಆದರೂ ಏನು ದುಡಿತಾವನೋ ಏನೋ ಅಂತ. ತುಂಬ ಮೋಸ ಆಗೈತೆ, ಆದರೂ ಯಾರಿಗೂ ಅರ್ಥ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಇದ್ದಂಗೆ ಜೀವನ ಸಾಗಿಸ್ಕೊಂಡು ಹೋಗ್ಬೇಕು. ಬೆಂಗಳೂರಿಗೆ ಬದುಕಕ್ಕೆ ಅಂತ ಬಂದಿದ್ದೀವಿ, ಬದುಕಲೇಬೇಕು. ಮಗ ಊರಿಗೆ ಹೋಗ್ತಾನೆ ಅಂದ್ಬಿಟ್ಟು ನಮ್ಮ ಮನೆಯವರು ತಂದೂರಿ ತಂದಿದ್ದಾರೆ. ಮಗ ಕೇಳ್ದ ಅಂದ್ಬಿಟ್ಟು. ನನ್ನ ಮಗ ತಂದೂರಿ ಅಂತ ಕೇಳಕ್ಕೆ ಬರಲ್ಲ, ಕಬಾಬು ಅಂತಿದ್ದ. ಒಂದು 2 ದಿವಸ ಕಬಾಬು ತಂದುಕೊಟ್ಟಿದ್ರು, ತಿಂದ. ಇವತ್ತು ಅಪ್ಪ ಚಿಕನ್ ಬೇಕು ಅಂದಿದ್ದಕ್ಕೆ ಕೇಳಿದಲ್ಲ, ತಂದೂರಿ ತಂದವ್ರೆ. ನಾಳೆ ಊರಿಗೆ ಹೋಗ್ತಾನೆ, ಬೇಜಾರು, ಮನೇಲಿ ಇರೋಕ್ಕಾಗಲ್ಲ. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಂಗೆ ತುಂಬ ಅಂದರೆ ತುಂಬ ಬೋರ್ ಹೊಡೆಯುತ್ತೆ. ಆದ್ರೇನು ಮಾಡೋದು, ಇರಲೇಬೇಕು. ನಿಮಗೆ ಬೇಜಾರಾಗಲ್ಲ? ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಅವನ್ನ ಬಿಟ್ಟಿರೋದು. ಇವಾಗಂತೂ ಸಿಕ್ಕಾಬಟ್ಟೆ ಮಾತು ಕಲ್ತ್ಬಿಟ್ಟಿದ್ದಾನೆ. ಅವ್ನ ಮಾತು, ಅವ್ನು ಆಡೋದು, ಅವ್ನು ಹೇಳೋದು, ಅವ್ನು ತುಂಟತನ ನೋಡಿದ್ರೆ ಹೆಂಗಪ್ಪ ಬಿಟ್ಟಿರೋದು ನಂಗೆ ಆಗೈತೆ. ಇವತ್ತಿಗೆ 20 ದಿವಸ ಆಯ್ತು ಅಮ್ಮ ಬಂದು. 20 ದಿವಸದಿಂದ ತುಂಬ ಖುಷಿಯಾಗಿದ್ದ ಅವನಿದ್ದ ಅಂತ. ಅಪ್ಪಾಜಿ ಬಾ ಬಂಗಾರ, ಇಲ್ಲಿ ಬಾರಪ್ಪ ಕೊಡ್ತದೆ. ನಿನಗೆ ಊರಿಗೆ ಹೋಗ್ತೀಯಪ್ಪ ಅಮ್ಮನ ಬಿಟ್ಟು. ಕಬಾಬು, ಚಿಕನ್ ಕಬಾಬ್ ಮಾತ್ರ ತುಂಬ ಇಷ್ಟಪಡ್ತಾನೆ. ಬಾ ಇಲ್ಲಿ ಹಾಕ್ಕೊಡ್ತೀನಿ ಬಾ. ಸರಿ, ಫಸ್ಟು ನಾನು ಕೇಳಿದ ಉತ್ತರ ಕೊಡು, ನಿಂಗೆ ಜಾಸ್ತಿ ಕೊಡ್ತೀನಿ. ಬಾಯ್ಲಿ ಅಮ್ಮನ ತೋರಿಸ್ತೀನಿ. ಬಾಯ್ಲಿ ನಮ್ಮ ಮನೆಯವ್ರು ಸ್ಲೇಟ್ ತಂದಿದ್ದಾರೆ, ಅದೇ ಖುಷಿ ಅವನಿಗೆ. ಇಲ್ಲೋಡು, ಅಮ್ಮನ ಬಿಟ್ಟು ಹೋಗೋದು ಖುಷಿನಪ್ಪ ನಿನಗೆ. ಅಮ್ಮ ಇಲ್ಲೇ ಇರ್ತಾನಂತೆ. ಬಾರೋ ಇಲ್ಲಿ. ನಮ್ಮ ಮನೆಯವ್ರು ಹೇಳ್ತಾವ್ರೆ ಸ್ವಲ್ಪ ಕೋಪದಲ್ಲಿ ಮಾತಾಡಿದ್ರೆ ನಾನು ಕೋಪದಲ್ಲಿ ಮಾತಾಡ್ತೀನಿ. ಪ್ರೀತಿ ಕೊಟ್ಟು ನೋಡು, ಪ್ರೀತಿ ನಾನು ಕೊಡ್ತೀನಿ ಅಂತ. ಪ್ರೀತಿ ಕೊಡ್ದಲ್ಲೇ ಮದುವೆ ಆಗಿದ್ದೀನ ಕೇಳಿ. ಪ್ರೀತಿ ಕೊಡ್ದೇನೆ ಮದುವೆ ಆಗಿದೆಯಾ ಅಂತ ನಾನು ಹೇಳಲಿಲ್ಲ, ಸರಿನಾ? ಲವರ್ಸ್ ಲೈಫ್ ಬೇರೆ, ಫ್ಯಾಮಿಲಿ ಲೈಫ್ ಬೇರೆ. ಲವ್ ಮಾಡ್ಬೇಕಾದ್ರೆ ಚೆನ್ನಾಗಿತ್ತು ಲೈಫು. ಯಾಕೆ ನಿಮ್ಮ ಅಮ್ಮಂಗೆ ಗೊತ್ತಾಗ್ತಿದ್ದಂಗೆ ಔಸ್ಕೊಂಡು ಮಾತಾಡಕ್ಕ? ಯಾಕೋ ಹಂಗಂತೀಯ? ನಿಮ್ಮಮ್ಮ ಗೊತ್ತಾಗ್ದಲೆ ಬಚ್ಚಿಕೊಂಡು ಮಾತಾಡಕ ಅಂತಾನೆ. ಬಚ್ಚಿಕೊಂಡೇ ಮಾತಾಡ್ತಾ ಇದ್ದೀನಿ ನಾನು. ನಮ್ಮಮ್ಮಗೆ ಗೊತ್ತಿತ್ತು ಅನ್ಸುತ್ತೆ, ಡವ್ ಮಾಡ್ತಿತ್ತು ಅನ್ಸುತ್ತೆ. ನಿಂಗೂ ಗೊತ್ತಿತ್ತು ತಾನೆ? ನಿಜ ಹೇಳು, ನಿಂಗೂ ಗೊತ್ತಿತ್ತು ತಾನೆ? ನಿಜವಾಗ್ಲೂ ಲವ್ ಮಾಡ್ಬೇಕಾದ್ರೆ ಲೈಫು ರಿಸ್ಕ್ ಆಗಿತ್ತು. ಅವಾಗ ಕಷ್ಟ ಅನ್ಸೋದು. ಇವಾಗ ನೆನ್ಸ್ಕೊಂಡ್ರೆ ಆ ಲೈಫೇ ಚೆನ್ನಾಗಿತ್ತಪ್ಪ. ಈ ಫ್ಯಾಮಿಲಿ ಏನೇ ಆದ್ರೂ ಈ ಪ್ರಾಬ್ಲಮ್ಸು, ಈ ಫ್ಯಾಮಿಲಿ ಒಟ್ಟಿನಲ್ಲಿ ನಾನು ಮದುವೆ ಆಗೋಕ್ಕೆ ಸಪೋರ್ಟ್ ಮಾಡಿದವರೆಲ್ಲ ತುಂಬ ಒಳ್ಳೆಯವರು. ಭಾನುವಾರ ಗೌರಿಗೆರೆ ದೇವಸ್ಥಾನಕ್ಕೆ ಹೋಗ್ತೀನಿ, ಬರ್ತೀರಾ? ಹೋಗಿ ಹುಷಾರಾಗಿ ಬನ್ನಿ. ಭಾನುವಾರನೇ ನಮ್ಮ ಮನೆಯವ್ರು ಎಲ್ಲೂ ಕರ್ಕೊಂಡು ಹೋಗಲ್ಲ, ಎಲ್ಲೂ ಕರ್ಕೊಬರಲ್ಲ. ಮದುವೆ ತೊಟ್ಟಿ ನಾನು ನಂಬ್ತಿರೋ ಬಿಡ್ತಿರೋ ಒಂದು ಪಿಕ್ಚರ್ ತೋರಿಸಿಲ್ಲ ಯಪ್ಪ ಪುಣ್ಯಾತ್ಮ. ಮದುವೆಗಿಂತ ಮುಂಚೆಲ್ಲೂ ತೋರಿಸಿಲ್ಲ, ಮದುವೆ ಆದ್ಮೇಲೂ ತೋರಿಸಿಲ್ಲ. ನಾವೆಂಥ ಲವರ್ಸ್ಗಳೋ ಗೊತ್ತಿಲ್ಲ. ಒಂದು ಪಾರ್ಕಿಗೆ ಹೋಗ್ಲಿಲ್ಲ, ಒಂದು ಮೂವಿ ನೋಡಲಿಲ್ಲ ಅಲ್ಲ. ಮೇಲ್ಕೋಟೆ ಕರ್ಕೊಂಡೋಗಿ ಮೇಲ್ಕೋಟೆ ತೋರಿಸಿಲ್ವಾ? ನಮ್ಮೂರ್ ಸೈಡೇ ಇರೋದು ಅದು. ನೀನೇನು ತೋರ್ಸೋದು? ನಮ್ಮಮ್ಮ ಹೇಳ್ತಾರೆ ಅಕ್ಕೆ ಹೋಗಿದ್ರ ಮೇಲ್ಕೋಟೆಗೆ ಅಂತ. ಯಾಕಂದ್ರೆ ಏನ್ ಮಮ್ಮಿ ನಿನ್ ಮಾತಿಲ್ಲ ಅರ್ಥ? ಅವಾಗ ಗೊತ್ತಾಗಿದ್ರು ಲಾಕ್ ಮಾಡ್ಬಿಡ್ತಿದ್ದೆ ಅಂತ ಅಲ್ಲ? ಯಾರು ಲಾಕ್ ಮಾಡಿದ್ರು ನಾವು ಬಿಡ್ತಾ ಇರ್ಲಿಲ್ಲ. ಏನ್ ಇವಾಗ ಊಟ ಮಾಡ್ತಾ ಇದ್ದೀವಿ ನಾನು ಅಮ್ಮ. ಇದ್ಕಿದ ಬೇಳೆ ಸಾಂಬಾರು ಮಾಡಿ ನನ್ನ ಮಗ ನೋಡಿ ತಂದೂರಿ ಹಾಕ್ಸ್ಕೊಂಡು ತಿಂತಾ ಇದ್ದಾನೆ. ಕುಚ್ಚುಪ್ಪ ಮಯೋನೀಸಲ್ಲಿ ತಿಂತಾವನೆ ಪರೋಟನ. ಚೆನ್ನಾಗೈತೆ ಮಗನೇ, ನಿನಗೋಸ್ಕರನೇ ತೋರಿಸಿರೋದು. ತಿನ್ನಪ್ಪ, ತಿನ್ನು. ಏನಂತೆ?
ಯಾರು ಮಯೋನಿಸಲ್ಲಿ ತಿಂತಾ ಇದ್ದಾನೆ. ಮಯೋನಿಸ್ ಜಾಸ್ತಿ ತಿನ್ನಬಾರ್ದು ಮಗನೇ. ಏನಿದು ಮಯೋನಿಸು ಬೇಡ. ಯಾಕೆ ಮಾಡಿರೋದು?